ಸ್ಪರ್ಧಾರ್ಥಿಗಳೇ, ಈ ನಾನ್ ಎಚ್ ಕೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕೆಇದವರು ಹಾಲ್ ಟಿಕೆಟ್ ಅನ್ನ ಹೊರಡಿಸಿದ್ದಾರೆ. ಈಗಾಗಲೇ ವೆಬ್ಸೈಟ್ ಅಲ್ಲಿ ಓಪನ್ ಇದೆ. ಯಾರೆಲ್ಲ ಹಾಕಿದ್ದಾರ ಅವ್ರು ಹೋಗಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಮತ್ತು ಎಕ್ಸಾಮಿಗೆ ಏನೆಲ್ಲ ಇನ್ಸ್ಟ್ರಕ್ಷನ್, ಏನೆಲ್ಲ ಸೂಚನೆಗಳಿದೆ, ಯಾವ ರೀತಿ ಎಕ್ಸಾಮಿಗೆ ನೀವು ತಯಾರು ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಈ ವಿಡಿಯೋ ನಿಮ್ಗೆ ನೋಡ್ರಿ. ಏನಪ್ಪಾ ಅಂದ್ರ ಇತ್ತೀಚೆಗೆ ಸ್ವಲ್ಪ ಜನಸಂಖ್ಯೆ ಹೆಚ್ಚಾದ ಕಾರಣ ಅಥವಾ ಈ ಅರ್ಜಿಗಳನ್ನು ಕೂಡ ಜಾಸ್ತಿ ಸ್ಟೂಡೆಂಟ್ಗಳೆಲ್ಲ ವಿದ್ಯಾರ್ಥಿಗಳೆಲ್ಲ ಹಾಕಿರ್ತಾರೆ ಎಕ್ಸಾಮ್ ಬರಿಸಲಿಂದ. ಹಾಗಾಗಿ ರೈಲು, ಬಸ್ಗಳು, ನೀವು ಬೈಕ್ ಆಗಿರ್ಬೋದು, ಯಾಕಂದ್ರೆ ಎಕ್ಸಾಮ್ ಸೆಂಟರ್ಗಳು ಧಾರವಾಡ, ಕಲಬುರ್ಗಿ, ವಿಜಯಪುರ, ಎಲ್ಲೆಲ್ಲೋ ಯಾವ ಜಿಲ್ಲಾದವ್ರೇ ಇರ್ತೇವೆ, ಎಲ್ಲೆಲ್ಲೋ ಬೇರೆ ಜಿಲ್ಲೆಗೆ ಎಕ್ಸಾಮ್ ಸೆಂಟರ್ ಬೀಳ್ತಾವ. ಹೀಗಾಗಿ ಒಂದಿನ ಮುಂಚಿತವಾಗಿ ಅಡ್ವಾನ್ಸ್ ಹೋಗಿ ಅಲ್ಲೇ ಇರೋದು ಬೆಟರ್. ಯಾಕಂದ್ರೆ ಮುಂಜಾನೆ ಎದ್ದು ಹುಡ್ಕಾಡಕ್ಕಾಗಲ್ಲ. ಆ ಸಿಟಿ ಒಳಗ ಮತ್ತೊಂದು ಯಾವ್ದೋ ಕಾಲೇಜ್ ದೂರ ಇರ್ತೈತಿ, ಸಮೀಪ ಇರ್ತೈತಿ. ಹಾಗಾಗಿ ಜಲ್ದಿ ಹೋಗ್ಬೇಕಾಗ್ತೈತ್ರಿ. ಸ್ವಲ್ಪ ಅಡ್ವಾನ್ಸ್ ಹೋಗುದೇ, ಎಕ್ಸಾಮ್ ಸೆಂಟರ್ಗೆ ಅಡ್ವಾನ್ಸ್ ಹೋಗುದೇ ಚಲೋ ರೀ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರ ಅಭ್ಯರ್ಥಿಗಳು ಯಾವುದೇ ರೀತಿ ಎಲೆಕ್ಟ್ರಾನ್ ವಸ್ತುಗಳನ್ನ ಒಯ್ಯಬಾರ್ದು. ಅಂದ್ರೆ ಕೈ ಗಡಿಯಾರ ಆಗಿರ್ಬೋದು, ಅಥವಾ ಕಿವಿಗೆ ನೀವು ಓಲೆ ಹಾಕೊಂಡ್ರ, ಕೈಗೆ ಖಡ್ಗ, ಉಂಗುರಗಳು, ಇಂಥವೆಲ್ಲ ಏನೇ ಇದ್ರು ಅವರು ತೆಗೆದು ಹಾಕಿಸ್ತಾರೆ. ಇನ್ನೊಂದ್ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಉದ್ದ ತೋಳಿನ ಶರ್ಟ್ ಅನ್ನ ಹಾಕ್ಬಾರ್ದ್ರಿ. ಉದ್ದ ತೋಳಿನ ಶರ್ಟ್ ಹಾಕೊಂಡ್ರೆ ಬಾಳ್ ಪ್ರಾಬ್ಲಮ್ ರೀ. ಅವ್ರು 100% ಒಳಗ್ ಬಿಡೋದೇ ಇಲ್ರಿ. ನಿಮ್ ಶರ್ಟ್ ಅನ್ನ ಕಟ್ಟರೆ ಮಾಡಿಸ್ತಾರ, ಅಥವಾ ಇಲ್ಲ ಬೇರೆ ಶರ್ಟರ್ ಹಾಕೊಂಡ್ ಬಾ ಅಂತ ಹೇಳ್ತಾರೆ. ಸೊ ಇದೊಂದು ವಿದ್ಯಾರ್ಥಿಗಳು ಬಹಳ ಅನುಭವಿಸಿದ್ರಿ. ನಿಮ್ಗೆ ಗೊತ್ತಿರ್ತದ್ರಿ, ಎಷ್ಟೋ ಎಕ್ಸಾಮ್ ಈ ರೀತಿ ಆಗಿರುತ್ತದೆ. ಸೊ ಆದಷ್ಟು ಮನೇಲೆ ರೆಡಿ ಆಗಿ ಹೋಗೋದು ಚಲೋ ಅಲ್ಲ. ಅಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ಕೋಬೇಡಿ. ಒಂದು ತೆಳುವಾಗಿರ್ತಕ್ಕಂತ ಒಂದು ಹಾಫ್ ಶರ್ಟ್ ಅನ್ನು ಅಥವಾ ಟೀ ಶರ್ಟ್ ಅನ್ನ ಹಾಕೊಂಡು ಹೋಗ್ಬೋದು. ನೆಕ್ಸ್ಟ್ ಈ ಪಾಕೆಟ್ ಪ್ಯಾಂಟ್ಗಳು ಅಥವಾ ಈ ತಳಗೆ ದೊಡ್ಡದಾಗಿರ್ತಕ್ಕಂಥ ಪ್ಯಾಂಟ್ಗಳು, ಸ್ಟೈಲಿಶ್ ಪ್ಯಾಂಟ್ಗಳು, ಈ ಕಟ್ ಆಗಿರೋ ಪ್ಯಾಂಟ್ಗಳು, ಇಂಥವೆಲ್ಲ ಏನಪ್ಪಾ ಅಂದ್ರ ಹಾಕೊಂಡು ಹೋದ್ರ ಅವರು ಅನುಮತಿ ಮಾಡಲ್ರಿ. ಸೊ ಆದಷ್ಟು ಸಿಂಪಲ್ ಪ್ಯಾಂಟ್ ಮತ್ತು ಒಂದು ಹಾಫ್ ಶರ್ಟ್ ಹಾಕೊಂಡು ಹೋದ್ರೆ ಅವರು ಒಳಗೆ ನಿಮ್ಗೆ ಅನುಮತಿ ಮಾಡ್ಕೋತಾರ. ಇನ್ನೊಂದು, ನೀವು ಈ ಹಾಲ್ ಟಿಕೆಟ್ ಜೊತೆಗೆ ಏನಪ್ಪಾ ಅಂದ್ರೆ ಕಡ್ಡಾಯವಾಗಿ ನಿಮ್ದು ಯಾವ್ದಾದ್ರು ಒಂದು ಗುರುತಿನ ಚೀಟಿ ಒಯ್ಬೇಕ್ರಿ. ಪ್ಯಾನ್ ಕಾರ್ಡ್ ಆಗ್ಲಿ, ಅಥವಾ ಈ ಆಧಾರ್ ಕಾರ್ಡ್ ಆಗ್ಲಿ, ಅಥವಾ ನಿಮ್ ಡ್ರೈವಿಂಗ್ ಲೈಸೆನ್ಸ್, ಯಾವ್ದೋ ಒಂದು ಗುರುತಿನ ಚೀಟಿಯನ್ನ, ಅಥವಾ ಈ ಎಲೆಕ್ಷನ್ ವೋಟಿಂಗ್ ಕಾರ್ಡ್ ಆಗಿರ್ಬೋದು, ಯಾವ್ದಾರು ಒಂದಿದ್ರು ಕೂಡ ನಿಮ್ಗೆ ಅವರು ಅನುಮತಿ ಮಾಡ್ತಾರ. ಯಾಕಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ನಾವು ಈಗಾಗಲೇ ನೋಡಿರ್ತೇವೆ, ಬಿಟ್ಟು ಹೋಗಿಸಿಂದ ಅವರಿಗೆ ಒಳಗೆ ಅನುಮತಿನೇ ಮಾಡಲ್ಲ. ಸೊ ಅದಕ್ಕೋಸ್ಕರ ನೀವು ಅವು ಕಡ್ಡಾಯವಾಗಿ ಯಾವ್ದೋ ಒಂದು ಒಯ್ಲೇಬೇಕಾಗ್ತದ. ಇನ್ನ ನೆಕ್ಸ್ಟ್ ಏನಪ್ಪಾ ಅಂದ್ರ ನೀವು ಏನು ಎಕ್ಸಾಮ್ ಬರಿತೀರಲ್ಲ, ಆ ನೀಲಿ ಅಥವಾ ಒಂದು ಕಪ್ಪು ಪೆನ್, ಕರಿ ಪೆನ್ ಅಥವಾ ನೀಲಿ ಪೆನ್ ಅನ್ನ ನೀವು ಒಯ್ಯೋದು ಬೆಟ್ರೆ. ಹೆಚ್ಚಾಗಿ ನೀಲಿ ಪೆನ್ ಒಯ್ಯೋದು ಬೆಟ್ರೆ. ಯಾವ್ದು ಒಂದು ಪೆನ್ ಒಯ್ತಿರಲ್ಲ ಅದೇ ಪೆನ್ನು ಕೊನೆವರೆಗೂ ಯೂಸ್ ಮಾಡ್ಬೇಕು. ಮಧ್ಯದಲ್ಲಿ ಕಪ್ಪು, ಅನಂತರ ನೀಲಿ, ಈ ತರ ಯೂಸ್ ಮಾಡಿದ್ರಿ. ಒಂದೇ ಪೆನ್ ಅನ್ನ ಯೂಸ್ ಮಾಡ್ಬೇಕು. ಹೆಚ್ಚಾಗಿ ನೀಲಿ ಒಯ್ಯಿರಿ. 2 ಪೆನ್ಗಳನ್ನು ಒಯ್ಯಿರಿ. ಒಂದು ಎಡವಟ್ಟು ಆಯ್ತಪ್ಪ ಅಂದ್ರೆ ಇನ್ನೊಂದು ಪೆನ್ನಿಂದ ಬರ್ಲಿಕ್ಕೆ ಸಾಧ್ಯ. ಹೌದ್ರಿ, ಈಸಿ ಆಗ್ಬೋದು. ಇನ್ನ ವರ್ಷನ್ ಕೋಡು, ಕ್ರಮ ಸಂಖ್ಯೆ ಎಲ್ಲ ಅಲ್ಲಿ ಬಂದಿರ್ತಕ್ಕಂತ ಸೂಪರ್ವೈಸರ್ಗಳು ನಿಮ್ಗೆ ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾರೆ. ಈ ರೀತಿ ಏನಪ್ಪಾ, ಇನ್ನೊಂದ್ ಏನಪ್ಪಾ ಅಂದ್ರ ಈ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕಿಗೆ ಏನಾಗಿರ್ತೈತ್ರಿ, 1 ಬೈಕ್ ಕಡತ ಇರ್ತೈತ್ರಿ. ಒಂದು ತಪ್ಪಾದ ಉತ್ತರದಲ್ಲಿ 0.25 ಅಂತೇಳಿ ಮಾರ್ಕ್ಸ್ ಗಳನ್ನ ಕಡಿಮೆಗೊಳಿಸ್ತಾರೆ. ಇನ್ನೊಂದು ಈ ಸಲ ಏನಪ್ಪಾ ಅಂದ್ರೆ 5 ಆಪ್ಷನ್ ಇರುತ್ತೆ. ನೀವು ಯಾವುದು ಆನ್ಸರ್ ಹಾಕ್ಲಿಲ್ಲಪ್ಪ ಅಂದ್ರೆ ಲಾಸ್ಟ್ ಒಂದು 5ನೇ ಆಪ್ಷನ್ಗೆ ಟಿಕ್ ಮಾಡಿ ಬರಬೇಕು. ಕಡ್ಡಾಯವಾಗಿ ಟಿಕ್ ಮಾಡ್ಬೇಕಂತ ಹೇಳ್ಯಾರಿ. ಸೊ ಇಷ್ಟೇನಪ್ಪಾ ಅಂದ್ರ ನಮ್ಮ ನಾನ್ ಎಚ್ ಕೆ ಪರೀಕ್ಷೆಗೆ ತಯಾರಾಗ್ತಿರತಕ್ಕಂತ ಸ್ಪರ್ಧಾರ್ಥಿಗಳಿಗೆ ಹಾಲ್ ಟಿಕೆಟ್ ಬಗ್ಗೆ ಮಾಹಿತಿ. ಹೌದಾ, ಇದೇ ರೀತಿಯ ಪ್ರತಿಯೊಂದು ವಿಡಿಯೋದ ಬಗ್ಗೆ ಮಾಹಿತಿಗಳನ್ನ ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.